ಯಾರೋ ನಮ್ಮನ್ನು ಬಿಟ್ಟು ಹೋಗಿದ ತಕ್ಷಣ ನಾವು ಅಳಕ್ಕೆ ಶುರು ಮಾಡ್ತೀವಿ, ಅಳ್ತಾ ಕೂತ್ಕೊಬಿಡ್ತೀವಿ, ಕೊರಗ್ತಾ ಕೂತ್ಕೊಳ್ತೀವಿ. ಸೊ ಇದರ ಅರ್ಥ ಏನು ಆ್ಯಕ್ಚುಲಿ? ಸ್ವಲ್ಪ ಯೋಚನೆ ಮಾಡೋಣ. ಯಾಕೆ ಅಳ್ತಾ ಕೊಡ್ತೀವಿ ನಾವು ಆ್ಯಕ್ಚುಲಿ? ನಿಜವಾದ ಪ್ರೀತಿ ಇರ್ಬೋದು, ಆ್ಯಂಡ್ ಅವರೊಟ್ಟಿಗಿರ್ತಕ್ಕಂಥ ಬಾಂಡಿಂಗ್ ಇರ್ಬೋದು, ಕನೆಕ್ಟಿವಿಟಿ, ಎನಿಥಿಂಗ್ ಏನೇ ಇರಲಿ. ಬಟ್ ಆ ವ್ಯಕ್ತಿಗಳು ಚೆನ್ನಾಗಿರ್ಬೇಕಾದ್ರೆ ನಮ್ಮಲ್ಲಿ ಅಳು ಬರುತ್ತೆ, ನಮ್ಮಲ್ಲಿ ಕೊರಗು ಬರುತ್ತೆ. ಏನಕ್ಕೆ? ಮೇನ್ ರೀಸನ್ ಏನು ಅಂದರೆ ನಮ್ಮ ಥಾಟ್ ಪ್ರೊಸೆಸ್, ನಮ್ಮ ಬುದ್ಧಿವಂತಿಕೆ. ನಾವು ಡಿಪೆಂಡೆನ್ಸಿ ಆಗಿ ಬದುಕ್ತಾ ಇರ್ತೀವಿ. ಸೊ ಆ ಒಂದು ಕಾರಣಕ್ಕೆ ಅಳ್ತೀವಿ. ಒಂದು ಕ್ಲಾರಿಟಿ ಅರ್ಥ ಆಗಿರುತ್ತೆ, ನಮ್ಮನ್ನು ಬೇಡ ಅಂತ ಬಿಟ್ಟು ಹೋದ್ಮೇಲೂ ಕೂಡ ಅಳ್ತೀವಿ ಅಂದಮೇಲೆ ನಾವು ಡಿಪೆಂಡೆನ್ಸಿ ಇದೀವಿ ತಾನೇ. ನಾವೇನು ಯೋಚನೆ ಮಾಡ್ತಿದ್ದೀವಿ, ಥಾಟ್ ಪ್ರೊಸೆಸ್ ಅಂತ ಏನು ಹೇಳ್ತೀವಿ, ಅದರಲ್ಲೂ ಕೂಡ ಯೋಚನೆ ಅಂದರೆ ಲೈಕ್ ಆ ಯೋಚನೆ ಒಳಗಡೆ ಕೂಡ ನಾವು ವೀಕ್ ಮೈಂಡೆಡ್ ಇದ್ದೀವಿ ಅಂತ ಅರ್ಥ. ಸೊ ಆ ವ್ಯಕ್ತಿಗಳು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನಾವಷ್ಟೇ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಬದುಕೋದನ್ನು ಕಲ್ತಿಲ್ಲ. ಬದುಕು ಒಂದು ಕ್ಲಾರಿಟಿ ಆಗಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಬದುಕೋದನ್ನು ಕಲಿಬೇಕು. ಈಗ ನೋಡಿ, ನಾವು ಎಲ್ಲೋ ಒಂದು ಕಡೆಗೆ ಈ ಓಡ್ತಾ ಇರೋ ಪ್ರಪಂಚದಲ್ಲಿ ನಾವು ಜಾಣರಾಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಹಿಂದೆ ಉಳಿತೀವಿ ಆ್ಯಂಡ್ ಅಳ್ತೀವಿ, ಕೊರಗ್ತೀವಿ. ಎಲ್ಲ ಬದುಕೋದನ್ನು ಕಲಿಬೇಕು. ನೋಡಿ, ಎಲ್ಲ ಕಡೆಗೆ ಎಲ್ಲೇ ಹೋಗಿ ನೀವು ಯಾರು ಬದುಕನ್ನು ಸರಿಯಾಗಿ ಬದುಕೋದನ್ನು ಕಲಿತಾರೆ ಅವ್ರು ಮಾತ್ರ ಮುಂದೆ ಹೋಗ್ತಾರೆ. ಆಗುವಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿ ಮುಂದೆ ಹೋಗ್ತಾರೆ. ಇವತ್ತು ಯಾರು ಶ್ರೀಮಂತರಾಗಿದ್ದಾರೆ, ಇವತ್ತು ಟಾಪ್ ಅಚೀವ್ಮೆಂಟ್ ಮಾಡಿದ್ದಾರೆ, ಅವರೆಲ್ಲ ಬದುಕೋದನ್ನು ಕಲ್ತಿದ್ದಾರೆ ಆ್ಯಂಡ್ ಬುದ್ಧಿವಂತರಾಗಿದ್ದಾರೆ. ಕರೆಕ್ಟ್ ಅಲ್ವ ನಾನು ಹೇಳ್ತಿರೋದು? ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಲಾಟ್ ಆಫ್ ಟೈಮ್ ಇನ್ ಆರ್ ಹೋಲ್. ನಾವು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಜಾಸ್ತಿ ಟೈಮ್ ಇಲ್ಲ, ಸಮಯನೇ ಇಲ್ಲ. ಆ್ಯಕ್ಚುಲಿ ಭಾಳ ಕಡಿಮೆ ಸಮಯ ಇದೆ. ಆ್ಯಂಡ್ ನಾವು ಯಾರೋ ಬಿಟ್ಟು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವತ್ತಿನ ಹೊಸ ದಿನನೂ ಕೂಡ ಖರ್ಚಾಗಿ ಹೋಗುತ್ತೆ. ಹಾಗೇನೆ ಈಗ ನೋಡಿ, ನಮಗೆ ಭಗವಂತ ಒಂದಿಷ್ಟು ಆಯಸ್ಸು ವರ್ಷ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅಳ್ತಾನು ಖರ್ಚು ಮಾಡ್ಬೋದು, ನಗ್ತಾನು ಖರ್ಚು ಮಾಡ್ಬೋದು, ಹೇಗೋ ಖರ್ಚು ಮಾಡಿಬಿಡ್ಬೋದು. ಅದನ್ನು ಹೇಗೆ ಖರ್ಚು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅಳ್ತಾ ಈ ಜೀವನನ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಮುಗಿಸ್ಬಿಡ್ತೀವಿ. ಯಾವಾಗ ಮನುಷ್ಯ ಬದುಕೋದನ್ನು ಕಲಿತಾನಲ್ಲ ಅವಾಗ ಬೆಳೆಯೋಕ್ಕೆ ಶುರು ಮಾಡ್ತಾನೆ. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಯಾರೋ ಬಿಟ್ಟು ಹೋದಾಗ ಹೋಗ್ಲಿ, ನೋ ಪ್ರಾಬ್ಲಮ್. ಯಾಕೆ ನಾವು ಅಳ್ತೀವಿ ಅಂದರೆ ಡಿಪೆಂಡೆನ್ಸಿ ಇದ್ದಾಗ, ವೀಕ್ ಮೈಂಡ್ ಇದ್ದಾಗ ಅಳಕ್ಕೆ ಶುರು ಮಾಡ್ತೀವಿ. ಆ ವೀಕ್ ಮೈಂಡನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ಪರ್ಪಸ್ ಆಫ್ ಲೈಫ್ ಗೊತ್ತಿರಬೇಕು, ನಮಗೆ ಜೀವನದ ಉದ್ದೇಶ ಗೊತ್ತಿರಬೇಕು. ಆ ವ್ಯಕ್ತಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಹೋದ್ರ ಬಗ್ಗೆ ಒಂದು 10 ನಿಮಿಷ, ಭಾಳ ಅಂದರೆ ಒಂದು ದಿನ ಯೋಚನೆ ಮಾಡ್ತಾರೆ, ಅದಾದಮೇಲೆ ಬಿಟ್ಬಿಡ್ತಾರೆ, ಮುಂದೆ ಹೋಗ್ತಾರೆ. ಸೊ ಈ ಥರದಲ್ಲಿ ಬದುಕೋದನ್ನು ಕಲಿಬೇಕು. ಆ್ಯಕ್ಚುಲಿ ಬರಲ್ಲ ಸರ್ ಮತ್ತು ಅಳ್ತಿದ್ದೀವಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಲೈಫ್ ಬೇಕು, ನಾವು ಮುಂದೆ ಹೋಗ್ಬೇಕಂದ್ರೆ ಕಲೀಲೇಬೇಕು. ಆ್ಯಂಡ್ ಮುಂದೆ ಹೋಗ್ಲಿಕ್ಕೋಸ್ಕರ ನಾವು ಹಠ ಹಿಡಿದು ನಾವು ಮುಂದೆ ಹೋದರೆ ಮಾತ್ರ ಜೀವನದಲ್ಲಿ ಗೆಲ್ಲೋಕ್ಕೆ ಸಾಧ್ಯ. ಆ್ಯಂಡ್ ಅಳ್ತಾ ಕೂತ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಯಾರೆಲ್ಲ ಅಳ್ತಾ ಕೂತಿದ್ರೆ ಲವ್ ಫೇಲ್ಯೂರು, ಬ್ರೇಕಪ್ಪು, ಡಿವೋರ್ಸು, ಮತ್ತೊಂದೇನೋ ಏನಾಗಿದೆಯಲ್ಲ, ನೋವಾಗುತ್ತೆ ನಿಜ. ಆದರೆ ಅವರೇ ಹೇಳ್ತಾ ಇದ್ದಾರೆ ನೀನು ಬೇಡ, ನಾನು ಬೇರೆ ರೊಟ್ಟಿಗೆ ಬದುಕ್ತೀನಿ ಅಂದಾಗ ನಾವು ಒಬ್ಬಂಟಿ ಬದುಕೋಕ್ಕಾದ್ರೂ ಕೂಡ ಹಠದಿಂದ ಬದುಕಬೇಕು. ಬಿಕಾಸ್ ಒಂದೇ ಸಲ ನಮಗೆ ಲೈಫ್ ಸಿಗೋದು ಆ್ಯಂಡ್ ಅವ್ರ ಮುಂದೆ ಚೆನ್ನಾಗಿ ಬಾಳಿ ಬದುಕಬೇಕು. ಆ ಒಂದು ಚಾಲೆಂಜ್ ಯಾರಲ್ಲಿ ಇರುತ್ತೆ ಅವ್ರು ಮಾತ್ರ ಈ ಕಣ್ಣೀರು, ನೋವು ಎಲ್ಲ ಮರೆತುಬಿಟ್ಟು ಲೈಫ್ಗೋಸ್ಕರ ನಗ್ನಗ್ತಾ ಸಮಸ್ಯೆ ಬಂದು ಹೋರಾಟ ಮಾಡ್ತಾ ಬದುಕ್ತಾರೆ. ಸೊ ನಿಜ ಅನಿಸಿದ್ರೆ ನನ್ನ ಮಾತುಗಳು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಣ್ಣದಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಆ ಲೈಕೆ ನನಗೆ ಒಂದು ಸ್ಫೂರ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.